ತಲೆಯ ಮೇಲೆ ಅವನ ಇರುಮುಡಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರಿಗೂ ನಮ್ಮ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯವೇನೆಂದರೆ ಶಬರಿಮಲೆಗೆ ತುಪ್ಪವನ್ನು ಏಕೆ ಒಯ್ಯುತ್ತಾರೆ ಮತ್ತು ಇರುಮುಡಿಯನ್ನು ಕಟ್ಟಿಕೊಂಡು ಏಕೆ ಶಬರಿಮಲೆಗೆ ಹೋಗುತ್ತಾರೆ, ಎಲ್ಲ ವಿಷಯವನ್ನು ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಂದು ಸತಿ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇರುಮುಡಿಯನ್ನು ತಲೆಯ ಮೇಲೆ ಹೊತ್ತಿಕೊಂಡು ಶಬರಿಮಲೆಗೆ ಹೋಗಿ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸುತ್ತಾರೆ. ತೆಂಗಿನಕಾಯಿ ತ್ರಿನೇತ್ರ. ಯಾವುದೇ ಕಾಯಿಗೂ 3 ಕಣ್ಣು ಇರುವುದಿಲ್ಲ, ಆದರೆ ತೆಂಗಿನಕಾಯಿಗೆ 3 ಕಣ್ಣು ಇರುತ್ತದೆ. ತೆಂಗಿನಕಾಯಿ ಈಶ್ವರನ ಅಂಶ. ಆ 3 ಕಣ್ಣು ಇರುವ ತೆಂಗಿನಕಾಯಿಯಲ್ಲಿ 3ನೇ ಕಣ್ಣು ತೆಗೆದರೆ ಅದರ ಒಳಗೆ ನೀರಿರುತ್ತದೆ. ಅದು ಬಾಂಧವ್ಯ ಅಂತ ಕರೆಯುತ್ತಾರೆ. ಅಂದರೆ ಅಕ್ಕ ತಂಗಿ, ಅಣ್ಣ ತಮ್ಮ, ಹೀಗೆ ಆ ನೀರನ್ನು ತೆಗೆದು ಅಂದರೆ ಬಾಂಧವ್ಯವನ್ನು ಕಳಚಿ ದೇವರೊಬ್ಬನೇ ನನ್ನ ಮನಸ್ಸಿನಲ್ಲಿ ಇರಬೇಕು, ಆತನೊಬ್ಬ ಮನಸ್ಸಿನಲ್ಲಿ ಇದ್ದರೆ ಅವನೇ ನೋಡಿಕೊಳ್ಳುತ್ತಾನೆ, ನಾವೇನು ಮಾಡಬೇಕಿಲ್ಲ, ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಆದರೆ ದೇವರನ್ನು ದೂರ ಇಡುತ್ತಾರೆ. ಆ ಕಾಯಿಯ ಒಳಗೆ ನೀರನ್ನು ಚೆಲ್ಲಿ ಚೆನ್ನಾಗಿ ಪಾಲಿಸಿ ಮಾಡಬೇಕು. ಅಂದರೆ ನಮ್ಮಲ್ಲಿರುವ ಕೆಟ್ಟ ಭಾವನೆಯನ್ನು ತ್ಯಜಿಸುವುದು. ಎಲ್ಲ ಆದ ನಂತರ ಆ 3ನೇ ಕಣ್ಣಲ್ಲಿ ತುಪ್ಪ ತುಂಬಬೇಕು. ಈ ತೆಂಗಿನಕಾಯಿ ಒಳಗೆ ಬೆಳ್ಳಗೆ ಇದೆಯಲ್ಲ, ಅದು ನಮ್ಮ ಆತ್ಮ. ಈ ಆತ್ಮದಲ್ಲಿ ತುಪ್ಪವನ್ನು ತುಂಬಿಸುವುದು. ತುಪ್ಪ ಎಂದರೆ ಕಾಮಧೇನು, ತೆಂಗಿನಕಾಯಿ ಶಿವನ ಅಂಶ, ತುಪ್ಪ ವಿಷ್ಣುವಿನ ಅಂಶ. 2 ಸೇರಿ ತಲೆಯ ಮೇಲೆ ಹೊತ್ತಿಕೊಂಡು ಶಬರಿಮಲೆಗೆ ಹೋಗುತ್ತಾರೆ. ಶುದ್ಧವಾಗಿ ಮತ್ತು ಭಯ ಭಕ್ತಿಯಿಂದ ಶಬರಿಮಲೆಗೆ ಹೋಗುತ್ತಾರೆ. ಇರುಮುಡಿ ಎಂದರೇನು? ಸ್ವಾಮಿಗಳು ತಲೆ ಮೇಲೆ ಹೊತ್ತಿಕೊಂಡು ಶಬರಿಮಲೆಗೆ ಏಕೆ ಒಯ್ಯುತ್ತಾರೆ? ಇರು ಅಂದರೆ 2, ಮುಡಿ ಎಂದರೆ ಚೀಲ. ಆ ಇರುಮುಡಿಯ ಒಳಗೆ 2 ಭಾಗಗಳು. 1ನೇ ಭಾಗದಲ್ಲಿ ಪೂಜಾ ಸಾಮಗ್ರಿಗಳು ಮತ್ತು ಅಕ್ಕಿ, ಮತ್ತು ಇನ್ನೊಂದು ಭಾಗದಲ್ಲಿ ವಿಶೇಷವಾದಂಥ ಅಯ್ಯಪ್ಪನಿಗೆ ಅರ್ಪಿಸಬೇಕಾದಂಥ ತುಪ್ಪ ಇರುತ್ತದೆ. ಇದೇ ಇರುಮುಡಿ. ಇದೇ ನೋಡಿ ತುಪ್ಪದ ಮಹತ್ವ ಮತ್ತು ಇರುಮುಡಿಯ ಮಹತ್ವ. ಧನ್ಯವಾದಗಳು ಎಲ್ಲರಿಗೂ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.